ಇಲ್ಲಿ ನಿಮಗೆ ಕೋರ್ಟ್ ಸ್ಟೆನೋಗ್ರಾಫರ್ ಆಗುವುದು ಹೇಗೆ ಅನ್ನೋದು ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನೀಡಲಾಗಿದೆ. ನೀವು ಕೋರ್ಟ್ ಸ್ಟೆನೋಗ್ರಾಫರ್ ಆಗಬೇಕೆಂದು ಬಯಸುತ್ತಿದ್ದೀರಿ. ಇದಕ್ಕಾಗಿ ಯಾವ ಕೋರ್ಸ್ ಮಾಡಬೇಕು, ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗ್ ಹೇಗೆ ಕಲಿಯಬೇಕು, ಯಾವ ಪರೀಕ್ಷೆಗಳನ್ನು ಬರೆಯಬೇಕು ಎಂಬುದರ ಕುರಿತು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನೀಡಲಾಗಿದೆ. ಸರ್ಕಾರಿ ಉದ್ಯೋಗಕ್ಕೆ ಅವಕಾಶಗಳು ತಿಳಿಸಲಾಗಿದೆ. ಕೋರ್ಟ್ ಸ್ಟೆನೋಗ್ರಾಫರ್ ಆಗಲು ಸ್ಟೆಪ್ ಬೈ ಸ್ಟೆಪ್ ಮಾರ್ಗದರ್ಶಿ. ಹಂತ 1. ವಿದ್ಯಾರ್ಹತೆ. ಕನಿಷ್ಠ 10+2 ಪಿಯುಸಿ ಅಥವಾ ಏಡಸು ಮಟ್ಟದ ಪಾಸ್ ಮಾಡಿರಬೇಕು. ಕೆಲವು ಹುದ್ದೆಗಳಿಗೆ ಪದವಿ ಅಗತ್ಯವಾಗಬಹುದು. ವಯೋಮಿತಿ ಸಾಮಾನ್ಯವಾಗಿ 18 ರಿಂದ 27 ವರ್ಷ ಸರ್ಕಾರಿ ನೌಕರಿಗಾಗಿ. ಹಂತ 2. ಸ್ಟೆನೋಗ್ರಫಿ ಮತ್ತು ಟೈಪಿಂಗ್ ಕಲಿಯುವುದು. ಕೋರ್ಸ್ ಹೆಸರು ಸ್ಟೆನೋಗ್ರಾಫಿ ಕೋರ್ಸ್, ಕನ್ನಡ ಇಂಗ್ಲಿಷ್. ಶಾರ್ಟ್ ಹ್ಯಾಂಡ್ ಮತ್ತು ಕಂಪ್ಯೂಟರ್ ಟೈಪಿಂಗ್ ಕೋರ್ಸ್ ಇಲ್ಲಿ ಕಲಿಯಬಹುದು. ಸರ್ಕಾರಿ ಐಟಿಐ, ಖಾಸಗಿ ತರಬೇತಿ ಸಂಸ್ಥೆಗಳು, ಯೂಟ್ಯೂಬ್, ಅನ್ ಅಕಾಡೆಮಿ ಮುಂತಾದ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು. ಕಲಿಯಬೇಕಾದ ವಿಷಯಗಳು: ಶಾರ್ಟ್ ಹ್ಯಾಂಡ್ನ ಥಿಯರಿ, ಇಂಗ್ಲಿಷ್ಗೆ ಬಿಡ್ಮನ್ ಶೈಲಿ, ಕನ್ನಡಕ್ಕೆ ನಿಟ್ಟಾದ ಶೈಲಿ. ಕಂಪ್ಯೂಟರ್ ಟೈಪಿಂಗ್ ಕನಿಷ್ಠ 30 ರಿಂದ 40 ಪದಗಳು ಪ್ರತಿ ಮಿನಿಟ್ಗೆ. ಡಿಕ್ಟೇಷನ್ ಮತ್ತು ಟ್ರಾನ್ಸ್ಕ್ರಿಪ್ಷನ್ ಅಭ್ಯಾಸ. ಹಂತ 3. ನಿತ್ಯ ಅಭ್ಯಾಸ. ದಿನಕ್ಕೆ 1 ರಿಂದ 2 ಗಂಟೆಗಳ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಅಭ್ಯಾಸ ಮಾಡಬೇಕು. ಯೂಟ್ಯೂಬಿನಲ್ಲಿ ಡಿಕ್ಟೇಷನ್ ವಿಡಿಯೋಗಳನ್ನು ಬಳಸಬಹುದು ಅಥವಾ ವಿಜಯಪುರನಲ್ಲಿ ನಾವು ಕೊಟ್ಟಿರುವ ವಿಳಾಸಕ್ಕೆ ಒಮ್ಮೆ ಭೇಟಿ ನೀಡಿ. ಬಾಗಲಕೋಟೆ ರೋಡ್, ಹೊಸಕೋಟ್ ಎದುರಿಗೆ, ರಾಘವೇಂದ್ರ ಮಠದ ಹತ್ತಿರ, ನಂದಿ ವಾಣಿಜ್ಯ ಶಾಲೆಗೆ ಭೇಟಿ ಕೊಡಿ. ಇವರು ಮೊಬೈಲ್ ನಂಬರ್ 8792267575. ಹಂತ 4. ಪರೀಕ್ಷೆ ಬರೆಯಲು ತಯಾರಿ. ಮುಖ್ಯ ಪರೀಕ್ಷೆಗಳು: ಎಸ್ಎಸ್ಸಿ ಸ್ಟೆನೋಗ್ರಾಫರ್ ಗ್ರೇಡ್ 5 ಕೇಂದ್ರ ಸರ್ಕಾರದ ಹುದ್ದೆಗಳು. ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ ಪರೀಕ್ಷೆಗಳು, ಕೆಪಿಸಿಸಿ ರಾಜ್ಯ ಸರ್ಕಾರಿ ಹುದ್ದೆಗಳು. ಹೈಕೋರ್ಟ್ ನೇಮಕಾತಿ ಪರೀಕ್ಷೆಗಳು ಪ್ರತ್ಯೇಕ ರಾಜ್ಯಗಳಲ್ಲಿ. ಪಠ್ಯಕ್ರಮ: ಸಾಮಾನ್ಯ ಬುದ್ಧಿಮತ್ತೆ ಮತ್ತು ಯುಕ್ತಿಶಕ್ತಿ, ಸಾಮಾನ್ಯ ಜ್ಞಾನ, ಭಾಷಾ ಜ್ಞಾನ ಇಂಗ್ಲಿಷ್ ಅಥವಾ ಕನ್ನಡ, ಕೌಶಲ್ಯ ಪರೀಕ್ಷೆ, ಶಾರ್ಟ್ ಹ್ಯಾಂಡ್ ಟೈಪಿಂಗ್. ಹಂತ 5. ಅರ್ಜಿ ಸಲ್ಲಿಸಿ ಉದ್ಯೋಗ ಪಡೆಯಿರಿ. ಎಸ್ಎಸ್ಸಿ ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಅಧಿಸೂಚನೆಗಳನ್ನು ನೋಡುತ್ತೀರಿ. ಅರ್ಜಿ ಹಾಕಿ ಪರೀಕ್ಷೆ ಬರೆಯಿರಿ. ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಪಾಸ್ ಆದ ನಂತರ